ಡೇ 2 ಇನ್ ದಾಂಡೇಲಿ ಜೊತೆಗೆ D1 ಆ್ಯಂಡ್ ಡೇ 2 ಇನ್ ಗೋಕರ್ಣ ಇದೇ ವಿಡಿಯೋದಲ್ಲಿ ಕವರ್ ಆಗ್ತಾ ಇದೆ. ನಾವು ವಿದದು ವೈಟ್ ಪರ್ಲ್ ರೆಸಾರ್ಟು. ಅಲ್ಲಿಂದ ಒಂದು 10 ನಿಮಿಷದ ದಾರಿ, ವಾಕಬಲ್ ಡಿಸ್ಟೆನ್ಸ್ ಇತ್ತು. ಆ್ಯಕ್ಚುಲಿ ನಾವಿದು ಬೆಳಗ್ಗೆ ಹೊತ್ತು ಟ್ರೆಕ್ಕಿಂಗ್ ಥರ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಯಾರು ಎದ್ದೊಳ್ಳೆಲ್ಲ. ಸೊ ಒಂದು 8:30 ಹಾಗೆ ಹೋದ್ವಿ ನೋಡೋದಕ್ಕೆ. ಬಂದ್ವಿ, ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಒಬ್ಳು ಬಿದ್ದೋದ್ಲು ಕೆಸರಲ್ಲಿ, ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. How was this, Maitri? It was so good. Even more when Mola did fell. Mola turn. Mola turn. This side, bro. What do you have to say about it, Lakita, how Mola fell? I thought it's Maitri first. I am so happy someone Fell. after me. ನೀನು ಬಿದ್ದ? ನಾನು ಸ್ವಿಮ್ಮಿಂಗ್ ಪೂಲ್ ಮೂರು ಸತಿ. Mola, what you are washing? My rubber band. Oh, sorry. Continue. Start. ಅಲ್ಲಿ 2 ನಾಯಿ ಹೋಗ್ತಿತ್ತು. ಸೊ ಎಷ್ಟು ಕ್ಯೂಟ್ ಆಗಿದೆ ಅಂತ ನಾಯಿದು ಹಾಗೆ ನನ್ನ ಫ್ರೆಂಡ್ ಒಬ್ಬ One ನಾಯಿ black ಬೆನ್ನ one and ಹತ್ಕೊಂಡು one, ಹೋಗಿತ್ತು ಅಂತ ಅದನ್ನ brown ಹೇಳ್ತಿದ್ದ. one, ಸೊ ಅದನ್ನ ನೋಡಿ ನಗ್ತಾ ಇದ್ವಿ. ಹಾಗೆ ಎಷ್ಟು ಚೆನ್ನಾಗಿದೆ ಸೀನರಿ, ನೀವು ನೋಡ್ಬೋದು. ಅದಕ್ಕೆ ಎಲ್ಲರೂ ಕೈಯಲ್ಲೂ ಫೋನ್, ಅದಕ್ಕೆ ಎಲ್ಲರೂ ವಿಡಿಯೋ ಮಾಡ್ತಾಯಿದ್ರು. ಅದಕ್ಕೆ ಮುಂಚೆ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಡು ಹಾಕ್ಕೊಂಡು. ಆಮೇಲೆ ನಾನು ಸ್ವಲ್ಪ ಹಾಗೆ ಮುಂದೆ ಬಂದೆ, ಸ್ವಲ್ಪ ಹಂಗೆ ತೋರ್ಸೋಣ ಆ ಕಡೆ ರೋಡು ಅಂತ ಅಲ್ಲ. ಬಟ್ ಮಳೆಗಾಲದಲ್ಲೆಲ್ಲ ಹೋದರೆ ತುಂಬಾ ಕೆಸರಿರುತ್ತೆ. ನಾವು ಹೋಗಿದ್ದು ಯಾವಾಗ ಡಿಸೆಂಬರಲ್ಲಿ, ಬಟ್ ಆವಾಗಲೇ ಸ್ವಲ್ಪ ಕೆಸರಿದ್ದರಿಂದ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ ಒಬ್ಬರು ಬೇರೆ ಬಿದ್ದೋದ್ರು. ಸೊ ಆ ಟೈಮಲ್ಲಿ ಹೋದರೆ ಸ್ವಲ್ಪ ಹುಷಾರಾಗಿ ಇರಬೇಕು. ಅಲ್ಲೆಲ್ಲ ಬಂದಮೇಲೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹರಟೆ ಹೊಡ್ಕೊಂಡು ನೆಕ್ಸ್ಟು ನಾವು ಗೋಕರ್ಣಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಬೇಕಿತ್ತು. इसके बाद मेरा भी ले ले. ये ड्रोन शॉट भी ले सकते हैं, मतलब उस हिसाब से. हाँ वैसे ले ले ऐसे अल्ट्रा वाइड उसके ऊपर. Hello. Hi guys. Cute little baby princess flower girl. मैं दिख रहा हूँ. ಟೈಮ್ ಆಗುತ್ತೆ ಜಲ್ದಿ ಬಿಡೋಣ ಅಂತ ಅಂದರೆ ಕ್ಯಾಮ್ರಾ ಇಟ್ಕೊಂಡು ಅದು ಇದು ಆಟ ಆಡ್ತಿದ್ರು. ಜೊತೆಗೆ ನಾನು ಸೇರ್ಕೊಂಡಿದ್ದೆ. ಆಮೇಲೆ ಸರಿ ಬೇಡ, ಏನು ಟೈಮ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಕ್ವಿಕ್ಕಾಗಿ ಔಟ್ಫಿಟ್ ಚೆಕ್. ಆನ್ ದ ವೇ ಟು ಗೋಕರ್ಣ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ದಾಂಡೇಲಿ. ಕಾರ್ ರೆಂಟ್ ಮಾಡಿದ್ವಿ ನಾವೆಲ್ಲರೂ. ದಾಂಡೇಲಿಯಿಂದ ಗೋಕರ್ಣಗೆ 3 hours ಜರ್ನಿ ಆಗುತ್ತೆ. ಜರ್ನಿ ಕೂಡ ಎಂಜಾಯ್ ಮಾಡಿದ್ದೀವಿ. ದಾಂಡೇಲಿ ಆ್ಯಕ್ಚುಲಿ ಕಾಡು ಪ್ರದೇಶ. ಸೊ ನಾವು ಬರ್ತಾ ಆನ್ ದಿ ವೇಲಿ ನಮಗೆ ಜಿಂಕೆ ಎಲ್ಲ ಕಾಣಿಸ್ತು. ತುಂಬಾ ಚೆನ್ನಾಗಿ ಮುದ್ದಾಗಿದ್ವು. ಅದಕ್ಕೆ ಏನು ಡಿಸ್ಟರ್ಬ್ ಮಾಡ್ದಿರ ನೀಟಾಗಿ ಅದನ್ನು ನೋಡಿಕೊಂಡು ಫೋಟೋ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಮುಂದೆ ಬಂದ್ವಿ. ಇದು ಕೂಡ ಆನ್ ದ ವೇ ಸೈಡ್ ವ್ಯೂ ಥರನೇ ಇತ್ತು. ಅಲ್ಲಿ ಒಂದಷ್ಟು ಕಲ್ಗಳು ಎತ್ಕೊಂಡೆ ನಾನು ಹಾಗೆ. ಆಮೇಲೆ ಇದು ಯಾವುದೋ ಒಂದು ರೀಲ್ ಮಾಡ್ತಿದ್ವಿ. ತುಂಬಾ ಮಜಾ ಆಗಿತ್ತು. ಅವತ್ತಿನ ದಿನ ನೈಟ್ ಎಲ್ಲೂ ಹೋಗಲಿಲ್ಲ. ನಮ್ಮದು ಬೀಚ್ ಸೈಡ್ ಇದ್ದಿದ್ದು ರೆಸಾರ್ಟು, ಪ್ರಕೃತಿ ರೆಸಾರ್ಟ್ ಅಂತ. ಅಲ್ಲಿಗೆ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಬೀಚ್ ಸೈಡಿಗೆ ಬಂದ್ವಿ. ಫೈರ್ ಕ್ಯಾಂಪ್ ಹಾಕ್ಕೊಂಡು, ಆ್ಯಕ್ಚುಲಿ ಇದೆಲ್ಲ ನಾವುಗಳೇ ಹಾಡ್ಕೊಂಡಿದ್ದು ಫಸ್ಟ್ ಡೇ. ಸೆಕೆಂಡ್ ಡೇಗೆ ಅವ್ರು ಹಾಕ್ಕೊಟ್ಟದ್ದು. ಸೊ ಇದನ್ನೆಲ್ಲ ಹೋಗಿ ಪಾಪ ನನ್ನ ಬೇರೆ ಫ್ರೆಂಡ್ಸ್ ಎಲ್ಲ ಕಡೆ ಇವ್ರನ್ನ ಕೇಳಿ ಇಸ್ಕೊಂಡು ಬಂದರು. ಆ್ಯಕ್ಚುಲಿ ಅಲ್ಲಿರೋ ಜನನು ತುಂಬ ಒಳ್ಳೆಯವರು, ಅವರು ಕೂಡ ಕೊಟ್ಟರು. ನಾನು ಇರ್ತೀನಿ ಕೊಡೋ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಮರಳು ಹಾಕ್ತಿದ್ದ. ಅದಕ್ಕೆ ಅವಾಗ ಇನ್ನೂ ಬೆಂಕಿ ಜಾಸ್ತಿ ಬರುತ್ತಂತೆ. ಅವನ್ನ ಬೈದ್ಬಿಟ್ಟು ಎಲ್ಲರೂ ನಗ್ತಾ ಇದ್ವಿ. ಬೆಂಕಿಗೆ ಯಾರಾದರೂ ಮರಳು ಹಾಕಿದ್ರೆ ಅದು ಆರತ್ತೆ ಕಣೋ, ಯಾರೋ ನೀನು ಏನೋ ಮಾತಾಡ್ತಿದ್ಯಾ ಅಂತ ಅದೇ ಕಾನ್ವರ್ಸೇಷನ್ ನಡೀತಾ ಇತ್ತು. ಆಮೇಲೆ ಅವನಿಗೆ ಅರ್ಥ ಆಯಿತು ಓಕೆ ಹಾಕಬಾರ್ದು ಅಂತ. ಏನು ತಲೆ ಇದೆಯೋ ನನ್ನ ಫ್ರೆಂಡ್ಸಿಗೆ. ಅಯ್ಯೋ
ಆದರೆ ಹೋಲ್ ಟ್ರಿಪ್ ಇವ್ರುಗಳಿಲ್ದಿರೋ ಅಷ್ಟು ಮಜವಾಗಿರೋದಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಪ್ರತಿ ಕ್ಷಣ ಹಾ 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 ಅಂತ ನಗೋದೇ ಆಯಿತು ನಮ್ಗಳಿಗೆ. ದಾಂಡೇಲಿಯಲ್ಲಿ ಅಂತೂ ನಮಗೆ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ. ಅದೊಂದು ಪ್ರಾಬ್ಲಮ್ ಆ್ಯಕ್ಚುಲಿ. ಅಲ್ಲಿ ಏರ್ಟೆಲ್ ಅಥವಾ ಯಾವುದೇ ಥರದ್ದು ನೆಟ್ವರ್ಕ್ ಸಿಗೋಲ್ಲ, ಬರೀ BSLN ಸಿಮ್ ಇರೋರಿಗೆ ಮಾತ್ರ ಸಿಗುತ್ತೆ. ಮತ್ತು ರೆಸಾರ್ಟ್ಗಳಲ್ಲಿ ಅಂದರೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು, ಬಟ್ ವೈಫೈ ಕೂಡ ಅಷ್ಟೊಂದೇನು ಸ್ಟ್ರಾಂಗ್ ಇರಲಿಲ್ಲ. ಸೊ ಅದಕ್ಕೆ ನಾವು ಮಾತಾಡಿಕೊಂಡೇ ಎಂಜಾಯ್ ಮಾಡಬೇಕಿತ್ತು. ಫೋನು ಕೂಡ ಯೂಸ್ ಮಾಡೋದಕ್ಕೆ ಏನೂ ಇಲ್ಲ. ವೈಫೈ ಇಂಟರ್ನೆಟ್ ಇಲ್ಲ ಅಂದರೆ ಫೋನು ಕೂಡ ಯಾರೂ ಅಷ್ಟು ನೋಡೋದಿಲ್ಲ. ಮಾತಾಡಿಕೊಂಡು ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿತ್ತು ಟ್ರಿಪ್ಪು. ಸೊ ಇಂಜಿನಿಯರಿಂಗಲ್ಲಿ ಅಗೇನ್ ಯಾರ್ಯಾರು ಟ್ರಿಪ್ಪಿಗೆ ಹೋಗಿಲ್ಲ ಫ್ರೆಂಡ್ಸ್ ಹೋಗ್ಬಿಟ್ಟು ಬನ್ನಿ, ಲೈಫ್ ಲಾಂಗ್ ಮೆಮೊರಿ. ಇಲ್ಲೊಂದು ನಾನು ಪ್ರ್ಯಾಂಕ್ ಮಾಡಿದೆ, ಬಟ್ ಯಾರೂ ಹೆದರ್ಕೊಂಡಿಲ್ಲ, ಫ್ಲಾಪ್ ಪ್ರ್ಯಾಂಕ್ ಆಯಿತು. ಇಲ್ಲಿಂದ ನಾವು ನಮ್ಮ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ವಾಪಸ್ ನಿಂತ್ಕೊಂಡು. ಗಾಡಿ ಎಲ್ಲ ರೆಂಟ್ ಮಾಡಿಕೊಂಡು ಫೆರಿಯಿಂದ ನಾವು ಇವಾಗ ಓಮ್ ಬೀಚಿಗೆ ಹೋಗ್ತಾ ಇದ್ದೀವಿ. ಅದೇ ನಿಮಗೆ ವ್ಯೂ ನೋಡ್ತಾ ಇರೋದು. ಡೇ 2 ಇನ್ ಗೋಕರ್ಣ ಇದು. ನೆಕ್ಸ್ಟ್ ಡೇ ರೆಡಿಯಾಗಿ ಎಲ್ಲರೂ ಯಾಣಾಗೆ ಬಂದ್ವಿ. ಸೊ ನಾವಿದ್ದದ್ದು ರೆಸಾರ್ಟಿಂದ ಯಾಣಾಗೆ ಅರೌಂಡ್ 40 to 50 ಕಿಲೋಮೀಟರ್ಸ್ ಆಗೋಕ್ಕಾಗಿತ್ತು. ಸೊ 1 ಡೇ ಫುಲ್ ಇದಕ್ಕೆ ಆಯಿತು, ಲೈಕ್ ಹೋಗಿ ಬರೋದಕ್ಕೆ ವಾಪಸ್ ಎಲ್ಲನೂ. ತುಂಬಾ ಚೆನ್ನಾಗಿದೆ, ಬಟ್ ಹತ್ತಬೇಕು. ನಾವು ಬೆಳಗ್ಗೆ 5 ಗಂಟೆಗೆ ಹೋಗಿ ಮಾಡೋಣ ಅಂತ ಅಂದರೆ ಆಗಲೆಲ್ಲ ಸುಮಾರು 11 ಗಂಟೆ ಇರಬೇಕು, ಇಲ್ಲ 12 ಗಂಟೆ. ತುಂಬಾ ಬಿಸಿಲಿತ್ತು ಅಲ್ಲಿ. ಅಲ್ಲಿಂದ ಹೋಗಿ ಬಂದಮೇಲೆ ನಾವಂತೂ ತುಂಬಾ ಟ್ಯಾನ್ ಆಗಿದ್ವಿ. ಸೊ ಆ ಪ್ರದೇಶ ಯಾವಾಗಲೂ ಬಿಸಿಲೇ ಇರುತ್ತೆ, ಚಳಿಗಾಲದಲ್ಲಿ ಹೋದರೂ ಬಿಸಿಲೇ ಇರುತ್ತೆ. ನಾವು ಯಾಣದಿಂದ ಮೇಲೆ ಹತ್ಕೊಂಡು ಬಂದರೆ ಈ ಥರ ಸಣ್ಣ ಸಣ್ಣ ಗುಹೆಗಳಿದೆ, ಚೆನ್ನಾಗಿತ್ತು. ಬಟ್ ಯಾರೂ ಪ್ಲಾಸ್ಟಿಕ್ಸ್ ಏನಾದರೂ ಚಿಪ್ಸು ಕುರ್ಕುರೆ ಏನಾದ್ರು ತಂದರೆ ಅಲ್ಲಿ ಇಲ್ಲಿ ಹಾಕಬೇಡಿ, ಸೇವ್ ಮಾಡಿ ನೇಚರ್ನ. ನಾವಲ್ದಿರ ಇನ್ಯಾರು ಮಾಡ್ತಾರೆ. ಸೊ ನಾವು ಆ ಥರ ಎಲ್ಲ ಏನೂ ಹಾಕಿಲ್ಲ ಅಲ್ಲಿ. ಆ್ಯಂಡ್ ಎಲ್ಲ ಮುಗೀತು. ಫೋಟೋಸ್ ತೊಗೊಳ್ಳೋದಕ್ಕೆ ಏನೋ ಪೋಸ್ ಮಾಡೋಕ್ಕೋಗಿ ಇನ್ನೇನೋ ಆಯಿತು. ಇದು ನಮಗೆ ರೆಸಾರ್ಟ್ ಅವ್ರು ಹಾಕ್ಕೊಟ್ಟಿದ್ದು. ನೀವು ಡಿಫ್ರೆನ್ಸ್ ನೋಡ್ಬೋದು, ನಾವು ಹಾಕ್ಕೊಂಡಿದ್ದಕ್ಕೂ ಇವ್ರು ಹಾಕ್ಕೊಟ್ಟಿರೋ ಕ್ಯಾಂಪ್ ಫೈರ್ಗೂ ಎಷ್ಟಿದೆ ಅಂತ. ಗೋಕರ್ಣದಿಂದ ಹೊರಟಿದ್ದು ನಾವು ಬ್ಯಾಂಗ್ಳೂರಿಗೆ ಟ್ರೈನಲ್ಲಿ, AC ಕೋಚು. ಚೆನ್ನಾಗಿತ್ತು ಟ್ರಿಪ್ಪು. ಹಾಯ್ ಗೈಸ್, ನಾವು ಟ್ರೈನಲ್ಲಿ ಇದ್ದೀವಿ ಈಗ. ಮೈತ್ರಿಗೆ ಊಟ ಬೇಕಂತೆ, ಅದಕ್ಕೆ ಬೇಡ ಆಡ್ತಾವಳೆ. ಇಲ್ಲಿ ಮೌಲ್ಯ ಅವಳೆ, ನನಗೆ ಜಗಳಾಡ್ತೀನಿ, ನನ್ನ ಸೀಟ್ ಬಿಟ್ಟಿಲ್ಲ. ಇಲ್ಲಿ ನಿಂಗೆ ಸೀಟ್ ಬರಬೇಕಾ? ನಿನ್ನ ಲಿಂಗ ಎತ್ಕೊಂಡೆ, ನಿಂಗೆ ಸೀಟ್ ಯಾಕೆ? ಅವನೇ ಕರ್ಕೊಂಡು ಯಾರು ನನ್ನ ಯಾಕೆ ನನ್ನ ಫ್ರೆಂಡ್ ಮಾಡ್ಕೊಳ್ತೀಯ? ಏನೋ ಕಿತ್ಲಾಡ್ತವ್ರೆ ಕೆಳಗೆ ಸೀಟ್ಗೋಸ್ಕರ. ಇದಾಗಿತ್ತು ಇವತ್ತಿನ ವಿಡಿಯೋ. ದಾಂಡೇಲಿ ಆ್ಯಂಡ್ ಗೋಕರ್ಣ ವ್ಲಾಗ್ ಮುಗೀತು ಇಲ್ಲಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.